ಅಮ್ಮ ಹೀಗೆಲ್ಲ ಕೈ ಎತ್ತಿದ್ದಾಯ್ತಲ್ಲ, ಇನ್ನೇನು ಬಾಕಿ ಐತೆ ನಮಗೆ ಹೇಳು ನೀನೇನೆ. ಇನ್ನೇನು ಬಾಕಿ ಇಲ್ಲ. ಏನು ಬೀದಿಗೆ ಬೀಳೋದೊಂದು ಬಾಕಿ ಐತೆ ಅಷ್ಟೇನೆ. ನಿನ್ನ ತಲೆನಾಗ ಇನ್ನೊಂದು ಏನಾದರೂ ಪ್ಲಾನ್ ಐತಾ? ಎಲ್ಲ ಆಯಿತು. ಇನ್ನು ಉಷಾ ಕತೆ ಮರ್ತ್ಕೊಂಬಿಡು. ಉಷಾನೂ ಬೇಡ, ಯಾವ ಆಶನೂ ಬೇಡ. ನಡಿ ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗೋಣ. ಈಗ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಈಗ ಮತ್ತೆ ಸಿಟಿಗೆ ಹೋಗ್ಬಿಟ್ಟು ಅಲ್ಲೇನೇ ಏನಾದರೂ ಕೆಲಸ ಗಿಲ್ಸ ಮಾಡ್ಕೊಂಡು ಜೀವನ ಮಾಡೋಣ. ಅದಕ್ಕಿನ್ನೂ ಬೆಸ್ಟ್ ಐಡಿಯಾ ನಿಂಗೆ ಹತ್ರ ಯಾವುದಾದ್ರೂ ಐತಾ? ಇದ್ರೆ ಹೇಳು, ಇಲ್ಲಾಂದರೆ ಹೋಗೋಣ. ಬೆಸ್ಟ್ ಐಡಿಯಾನ ನಾವು ಏನು ಗೊತ್ತಿಲ್ದಿರೋ ಥರ ಬೀದಿಗೆ ಬೀಳ್ಬೇಕಾ? ಸಾಧ್ಯನೇ ಇಲ್ವೋ. ನಾವು ಯಾಕೋ ಏನು ಗೊತ್ತಿಲ್ದಿರೋ ಥರ ಹೋಗ್ಬೇಕು? ಏನಾದರೂ ಒಂದು ಸಿಕ್ಕೇ ಸಿಗ್ತೈತೆ ನೋಡು. ಈ ಆಶಾ ಹೆಂಗಿದ್ರು ಶಾರದಿ ಮಗಳು ಅಂತಂದರೆ 2 ಎಕರೆ ಜಮೀನು ಮನೆ ಐತೆ. ಅವಳಿಂದ ನಮಗೇನು ಪ್ರಯೋಜನ ಬರಲ್ಲ ಅಂತ ಅನ್ಸುತ್ತೆ ನನಗಂತೂ. ಬೇರೆ ಐಡಿಯಾ ಈ ಉಷನ್ ಹತ್ರ ಏನೂ ಆಗಲ್ಲ. ಆಶನ್ ಹತ್ರ ಬರೀ 2 ಎಕರೆ. 2 ಎಕರೆ ಮಾರಿದ್ರೆ ಏನಾದರೂ ಬಿಸ್ನೆಸ್ ಮಾಡ್ಬೋದೇನೋ? 2 ಎಕರೆ ಜೊತೆಗೆ ಆ ಮನೆ ಮಾರಿದ್ರು 20 ಲಕ್ಷ 25 ಲಕ್ಷ ಬರಲ್ಲ. ಮಾರ್ಬಿಟ್ಟು ಎಲ್ಲಿಗೆ ಹೋಗ್ತೀಯಾ? ಈಗ ಮಾರಕ್ಕೆ ಅಂತ ಹೋಗಿ ಕೇಳಿದ್ರೆ ಶಾರದಿ ಬಿಟ್ಬಿಡ್ತಾಳ, ಬಾಯಿ ಬಿಡ್ಕೊಂತಾಳ ಅಷ್ಟೇ. ಅವಳೊಂದು ದೊಡ್ಡ ಅತ್ತೆನಂತೆ ಕತ್ತೆ. ಅವಳಿಂದ ಏನು ಪ್ರಯೋಜನ ಇಲ್ಲ. ನಯಾ ಪೈಸೆ ಪ್ರಯೋಜನ ನಮಗಂತೂ ಇಲ್ಲಮ್ಮ. ನೀನು ಸುಮ್ಮನೆ ಆ ರೇಂಜ್ಗೆಲ್ಲ ಥಿಂಕ್ ಮಾಡಕ್ಕೆ ನೀನು ಹೋಗಲೇಬೇಡ. ಅವರಿಂದ ಲಾಭ ಇಲ್ಲ ನಮಗೆ. ಬೇರೆ ಏನಾದರೂ ಥಿಂಕ್ ಮಾಡಮ್ಮ. ಬೆಣ್ಣಿನ ಕೈಯಾಗೆ ಇಟ್ಕೊಂಡು ತುಪ್ಪ ಕೂರ್ ತುಂಬ ಓಡಾಡ್ತಿದೀವಲ್ಲ ಮಗನೇ. ಅರ್ಥ ಆಗಲಿಲ್ಲ. ನಿಮ್ಮಪ್ಪ ಇಡೀ ಊರಿಗೆ ಸಾವುಕಾರ ಕಣೋ. ಅವನ್ಗಿನ್ನ ಬೇಕೇನೋ ನಿಂಗೆ ಯಾರಾದ್ರೂ? ಇಡೀ ಊರಿಗೆ ಎಷ್ಟು ಪ್ರಾಪರ್ಟಿ ಗೊತ್ತಾ? ಇಲ್ಲವಲ್ಲ ಗದ್ದೆ. ಈ ಗದ್ದೆ ಹೊಲ ಜಮೀನು ಎಲ್ಲ ನಿಮ್ಮ ಅಪ್ಪಂದೇನೆ. ಏನಮ್ಮ ಹೇಳ್ತಾ ಇದೀಯ ನೀನು? ಹ್ಞೂ ಕಣೋ ಮಗನೇ. ಇದೆಲ್ಲ ಇನ್ಯಾರ್ದು ಅನ್ಕೊಂಡಿದ್ಯಾ? ನಿಮ್ಮ ಅಪ್ಪಂದು ಎಷ್ಟು ಎಕರೆ ಐತೆ ಅಂತ ಅನ್ಕೊಂಡಿದ್ಯಾ? 100 ಎಕರೆ ತನಕ ಇರ್ಬೋದು ಅಂತ ಅನ್ನಿಸ್ತೈತೆ ನನಗೆ. ಮನೆ ಏನು 1 2 ಎಷ್ಟು ಮನೆಗಳವು ಗೊತ್ತೇನೋ? ನಿಮ್ಮ ಅಪ್ಪನ ಸಾವುಕಾರ ಸಾವುಕಾರ ಅಂತ ಕರೀತಾರೆ ಇಡೀ ಊರಾಗೇನೆ. ಅವನಷ್ಟು ಇದಿರನ್ ಗೊತ್ತಿರೋನು ಅಕ್ಕಪಕ್ಕದ ಹಳ್ಳಿನಾಗೂ ಯಾರು ಇಲ್ಲ ಕಣೋ. ನಾವ್ಯಾಕೆ ನಿಮ್ಮ ಅಪ್ಪನ ಹತ್ರ ನೈಸಾಗಿ ಮಾತಾಡಿ ಇದು ಮಾಡಬಾರ್ದು ಹೇಳಿ, ಕ್ಯಾಚ್ ಹಾಕಬಾರ್ದು? ಅವತ್ತೇ ಅಪ್ಪ ಬೇಡ ಅಂತ ಬಿಟ್ಬಿಟ್ಟು ಬಂದಿದ್ಯಾ, ಈಗ ಮತ್ತೆ ಕ್ಯಾಚ್ ಹಾಕೋಬೇಕು ಅಂತ ಹೇಳ್ತಿದ್ಯಾ? ಅದೆಲ್ಲ ಹೆಂಗ್ ಸಾಧ್ಯ ನಮ್ಮ ಕ್ಯಾಚ್ ಹಾಕೊಳ್ಳೋಕ್ಕೆ? ಅದು ಇದು ಅಂತ ಹೇಳ್ಬಿಟ್ಟು ಅದೆಲ್ಲ ಸಾಧ್ಯನೇ ಇಲ್ವಲ್ಲ. ಇವಾಗ ಕ್ಯಾಚ್ ಹಾಕೊಳ್ಳೋಕ್ಕೆ ಆಗೋದು ಇಲ್ವಲ್ಲ. ಬೇಡ ಅಂತ ಬಿಟ್ಟು ಬಂದು ಮತ್ತೆ ಅಪ್ಪನ ಹತ್ರ ಹೋದ್ರೆ ಮರ್ಯಾದೆ ಇರ್ತೈತಾ ಹೇಳು? ಏ ಮರ್ಯಾದೆ ಮುಖ್ಯನ ನಿಂಗೆ ಜೀವನ ಮಾಡೋದು ಮುಖ್ಯನ? ಯೋಚನೆ ಮಾಡು. ನನಗಂತೂ ಜೀವನ ಮಾಡೋದೇನೇ ಮುಖ್ಯ. ಅದು ಬಿಟ್ಟು ಈಗ ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೆಲ್ಲ ಸಾಧ್ಯನೇ ಇಲ್ಲ. ನೋಡು, ನನ್ನ ಮಾತು ಕೇಳು. ನಡಿ, ನಿಮ್ಮ ಅಪ್ಪನ ಮೀಟ್ ಮಾಡೋಣ ಒಂದ್ಸಲ. ಕರೆಸ್ತೀನಿ, ಫೋನ್ ಮಾಡಿ. ಫೋನ್ ನಂಬರ್ ಎಲ್ಲ ಕೊಟ್ಟೈತೆ. ನಾನು ಏನು ಹೇಳ್ತೀನೋ ಅದಕ್ಕೆಲ್ಲ ನೀನು ಸುಮ್ಮನೆ ಹ್ಞೂ ಅಂತ ಅನ್ನು, ಸರಿನಾ? ನನಗೆ ಅಪ್ಪ ಬೇಕು ಅಂತ ಹೇಳ್ಬಿಟ್ಟು ಬಂದೆ ಅಂತ ಏನೋ ಒಂದು ಡೌ ಮಾಡು. ಇಲ್ಲಾಂದರೆ ನಾವಿಬ್ಬರು ಬೀದಿಗೆ ಬೀಳ್ತೀವಿ. ಇಷ್ಟೊಂದು ಆಸ್ತಿ ಪಾಸ್ತಿ ಎಲ್ಲ ಐತೆ. ನಿಮ್ಮ ಅಪ್ಪಂಗೆ ಈಗಲೂ ನನ್ನ ಕಂಡ್ರೆ ಪ್ರಾಣ ಪ್ರಾಣ ಗೊತ್ತೇನೋ? ಅಮ್ಮ ಇಷ್ಟೊಂದು ಜಮೀನ್ ಗಿಮೀನ್ ಎಲ್ಲ ಐತೆ ಅಂದರೆ ಗ್ರೇಟ್ ಅಲ್ವೇನಮ್ಮ ನಾನು? ಬಿಡಮ್ಮ, ನೀನು ಹೇಳ್ದಂಗೆ ಆಯಿತು. ನಡಿ, ಅಪ್ಪನ ಹೋಗ್ಬಿಟ್ಟು ಮೀಟ್ ಮಾಡೋಣ ಬಾ. ಆದರೆ ಈ ಜಮೀನೆಲ್ಲ ನನಗೂ ಕೊಡ್ತಾರೆ ಅಂತೀಯ? ಅಪ್ಪಂಗೆ ಹೇಳ್ಬಿಟ್ಟು ಹೊಸ ಫ್ಯಾಕ್ಟ್ರಿ ಶುರು ಮಾಡೋಣ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅವ್ರು ನನಗೆ ಸಪೋರ್ಟ್ ಮಾಡ್ತಾರೋ ಮಾಡಲ್ವಾ ಅಮ್ಮ? ಮಾಡೇ ಮಾಡ್ತಾರೆ. ಯಾಕೆ ಮಾಡಲ್ಲ ಮಗನೇ? ಮಾಡ್ದಂಗೆ ಇರ್ತಾರ? ಮಾಡೇ ಮಾಡ್ತಾರೆ. ತುಂಬ ಸಪೋರ್ಟ್ ಮಾಡ್ತಾರೆ. ನೀನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನಂದರೆ ನಿಮ್ಮ ಅಪ್ಪಂಗೆ ಪ್ರಾಣ ಪಂಚ ಪ್ರಾಣ. ಬಾ ತೋರಿಸ್ತೀನಿ. ಬಾಮ್ಮ, ನೀನು ಹೇಳಿದ್ಮೇಲೆ ಮುಗೀತು. ಅಂತೂ ಇಂತೂ ಒಂದು ದಾರಿ ಮುಚ್ಚಿದ್ರೆ ಇನ್ನೊಂದು ದಾರಿ ಅಂತ ಓಪನ್ ಮಾಡಿ ಹೊಸ ದಾರಿನ ಕಂಡಿಡ್ದಿದ್ಯಾ. ಹಾಂ, ಬಾ ಮತ್ತೆ. ಇವರೇ ಕಣೋ ನಿಮ್ಮಪ್ಪ, ಊರಿಗೇನೆ ಸಾವುಕಾರ. ಹೌದಮ್ಮ? ಹ್ಞೂ. ರೀ ರೀ ಹೋ ಬಂದ, ಬಾ ಬಾ. ರೀ, ನಿಮ್ಮ ಮಗ ನಿಮ್ಮನ್ನ ನೋಡಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ಕೊಂಡು ಬಂದ. ನಿಮ್ಮ ಮಗ, ನಮ್ಮ ಮಗ ರಾಹುಲ್. ಅಪ್ಪ, ಡ್ಯಾಡ್, ಐ ಲವ್ ಯು ಡ್ಯಾಡ್. ಐ ಲವ್ ಯು ಸೋ ಮಚ್. ನೀವು ತುಂಬ ಚೆನ್ನಾಗಿದ್ದೀರ ಡ್ಯಾಡ್. ನೀವೇ ನನ್ನ ಡ್ಯಾಡ್ ಅಂತ ನಿಜ ನನಗೆ ಗೊತ್ತಿರಲಿಲ್ಲ. ಹೀಗೆ ನೋಡ್ತಾ ಇದ್ರೆ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ, ನಮ್ಮ ಡ್ಯಾಡ್ ಅಂದರೆ ಹಿಂಗಿರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಡೀ ಊರಿಗೇನೆ ನೀವು ಅಷ್ಟೊಂದು ರಿಚ್ಚು, ಅಷ್ಟೊಂದು ಸಾವುಕಾರರು. ವಾರೆ ವಾ, ಎಷ್ಟು ರಿಚ್ ಅಲ್ವಾ ನೀವು? ಅಷ್ಟೆಲ್ಲ ನೀವು ಗೊತ್ತು ಸಾವುಕಾರರು ಅಂದರೆ ಯಾವ ಗೊತ್ತು? ನಿಮ್ಮಂಥವ್ರನ್ನ ಅಪ್ಪ ಅಂತ ಕರೆಯೋಕ್ಕೆ ಹೆಮ್ಮೆ ಹೆಮ್ಮೆ ಆಗ್ತಾಯಿತ್ತು ನನಗಂತೂ ಡ್ಯಾಡ್. ರಿಯಲಿ ಐ ಲವ್ ಯು. ಐ ಲವ್ ಯು ಸೋ ಮಚ್ ಡ್ಯಾಡ್. ಇಷ್ಟು ದಿನ ಯಾಕೆ ಡ್ಯಾಡ್ ನನ್ನ ಜೊತೆ ಇರಲಿಲ್ಲ? ಯಾಕೆ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರಿ ಹೇಳಿ? ನಿಜವಾಗೂ ನಾನು ಯಾವಾಗೂ ಕೇಳ್ತಾ ಇದ್ದೆ ನನ್ನ ಡ್ಯಾಡ್ನ ತೋರಿಸು ತೋರಿಸು ಅಂತ. ಅಮ್ಮನೇ ತೋರಿಸ್ತಿರ್ಲಿಲ್ಲ. ಆದರೆ ಇವತ್ತು ನಿಮ್ಮನ್ನು ನೋಡಿಬಿಟ್ಟು ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಡ್ಯಾಡಿ. ಐ ಲವ್ ಯು. ಐ ಲವ್ ಯು ಸೋ ಮಚ್. ನಮ್ಮ ಜೊತೆ ಬಂದುಬಿಡಿ, ಅಮೇರಿಕಾಗೆ ಹೋಗೋಣ ಪ್ಲೀಸ್, ಬಂದುಬಿಡಿ. ಅಯ್ಯೋ ಮಗನೇ, ನೀನು ಕರೆಯೋದೆಚ್ಚ ನಾನು ಬರೋದೆಚ್ಚ? ನನಗೂ ಈ ಹಳ್ಳಿ ಜೀವನ ಸಾಕಾಗೋಗ್ಬಿಟ್ಟೈತೆ. ಬಾ ಹೋಗ್ಬಿಡೋಣ ಅಮೇರಿಕಾಗೆ. ಚೀ ಚಿ 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 ಮಗನೇ, ಅಮೆರಿಕ ಏನು ಚೆನ್ನಾಗಿರಲ್ಲ ಕಣೋ. ಈ ಹಳ್ಳಿನೇ ಎಷ್ಟು ಚೆನ್ನಾಗೈತೆ ಅಲ್ವಾ? ಹಾಂ ಡ್ಯಾಡಿ, ತುಂಬ ಚೆನ್ನಾಗಿದೆ. ಇದೇನೇ ಹಳ್ಳಿನೇ. ಅಮೇರಿಕಾಗಿನ ಹಳ್ಳಿನೇ ನಮಗೆ ತುಂಬ ಇಷ್ಟ ಆಯಿತು. ಅದರಲ್ಲೂ ನೀವು ನನಗೆ ಇನ್ನೂ ತುಂಬ ಇಷ್ಟ ಆದ್ರಿ. ನಿಮ್ಮ ವಿಚಾರ ಹೇಳ್ದಾಗಿಂದ ಇವನಂತೂ ನನ್ನ ಅಪ್ಪನ ನೋಡಬೇಕು 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 ಒಂದೇ ಹಠ ಮಾಡ್ತಾ ಇದ್ದ. ಕ್ಷಮಿಸ್ಬಿಡು ಮಗನೇ. ಅವಾಗ ಯಾವುದೋ ಕಾರಣಕ್ಕೆ ನಿಮ್ಮ ಅಮ್ಮನ್ನ ಬಿಟ್ಬಿಟ್ಟು ಈ ಹಳ್ಳಿಗೆ ಬರೋ ಅಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆದರೆ ಇವಾಗ ಅನ್ನಿಸ್ತೈತೆ ನಾನು ಅಲ್ಲೇ ಇರಬೇಕಿತ್ತು, ನಿಮ್ಮ ಜೊತೆನೇ ಇರಬೇಕಿತ್ತು ಅಂತ. ಈಗ
ಕಟ್ಕೊಂಡು ನನಗೆ ಯಾರಿಂದನೂ ನೆಮ್ಮದಿಲ್ಲ. ನನ್ನ ಮಗ ದೊಡ್ಡ ಕುಡುಕ್ ನನ್ನ ಮಗ ಆಗ್ಬಿಟ್ಟವನೆ. ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ಆ ನಿಧಿ ವೇಸ್ಟ್ ಅವಳು ಬರೀ ಆಸ್ತಿ ಹೊಡ್ಕೊಂಡು ಹೋಗೋದಕ್ಕೆ ಅಂತಲೇ ಕಾಯ್ಕೊಂಡವಳೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಆದರೆ ನೀನು ನಿನ್ನಂಥ ಮಗ ಇಷ್ಟು ಸ್ಟೈಲಿಶು ಸ್ಟ್ಯಾಂಡರ್ಡು ಇಷ್ಟೊಂದು ಓದಿರೋ ಮಗ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತೈತೆ. ಡ್ಯಾಡ್, ನನಗೆ ಯಾಕೋ ನಿನ್ನ ಬಿಟ್ಟು ಹೋಗಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಆ್ಯಕ್ಚುಲಿ ಅಮೇರಿಕಾಗೆ ಹೊರಟಿದ್ದೆ, ನಾನು ಅಮೇರಿಕಾಗೆ ಹೋಗಬೇಕಿತ್ತು. ಆದರೆ ನಿಮ್ಮನ್ನ ನೋಡಿದ್ಮೇಲೆ ನನಗೆ ನಿಜ ಹೇಳ್ತಾ ಇದ್ದೀನಿ, ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇಲ್ಲ ಡ್ಯಾಡಿ. ರಿಯಲಿ ಐ ಲವ್ ಯು ಸೋ ಮಚ್. ನನಗೆ ಇಲ್ಲೇ ಇರಬೇಕು, ನಿಮ್ಮ ಜೊತೆನೇ ಇರಬೇಕು, ನಿಮ್ಮ ಸೇವೆ ಮಾಡಬೇಕು, ಕುಂತ್ರು ನಿಂತರು ಚೇರ್ ಹಾಕಬೇಕು, ಕಾಲು ಹೊತ್ತಬೇಕು, ನಿಮಗೆ ತಲೆಗೆಲ್ಲ ಎಣ್ಣೆ ಇಡಬೇಕು, ಏನೇನೇನೇನೋ ಆಸೆ ಆಗ್ತಾ ಇದೆ. ಎಷ್ಟು ದಿನ ಅಪ್ಪನ ಪ್ರೀತಿ ಇಲ್ಲದೆ ಬೆಳೆದ್ಬಿಟ್ಟಿದ್ದೀನಿ. ಇವಾಗಾದರೂ ಅಪ್ಪನ ಪ್ರೀತಿ ಇಟ್ಕೊಂಡು ಬೆಳಿಬೇಕಲ್ವಾ? ಅದಕ್ಕೇನೆ ನಿಮ್ಮ ಪ್ರೀತಿಗೋಸ್ಕರನೇ ಕಾಯ್ತಾ ಇದ್ದೀನಿ ಡ್ಯಾಡಿ. ಪ್ಲೀಸ್ ಡ್ಯಾಡಿ, ನನಗೆ ಅವಕಾಶ ಮಾಡಿಕೊಡು. ನಿಮ್ಮ ಜೊತೆನೇ ಇದ್ಬಿಡ್ತೀನಿ ಡ್ಯಾಡಿ ನಾನು. ಪ್ಲೀಸ್ ಕಾಲುತ್ಲಾ ಕೈ ಹತ್ಲಾ ಹೇಳಿ, ಹಾಗೆಯೇ ಎಣ್ಣೆ ಸ್ನಾನ ಮಾಡಿಸ್ಬೇಕು ನಿಮಗೆ. ಏನೇನೋ ಕನಸು ಇಟ್ಕೊಂಡಿದ್ದೀನಿ ಡ್ಯಾಡಿ. ಈಗ ಏನು ಮಾಡೋದು? ಈಗ ನೀವು ನಮ್ಮನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಿರೋ ಹೋಗಲ್ವೋ ಅದಂತೂ ಗೊತ್ತಿಲ್ಲ. ಏನು ಮಾಡೋದು ಅಂತ ಅರ್ಥನೇ ಆಗ್ತಾಯಿಲ್ಲ ನನಗಂತೂ. ನೋಡು ಮಗನೇ, ಈಗ ಸದ್ಯಕ್ಕೆ ಮನೆಗೆ ಕರ್ಕೊಂಡು ಹೋದ್ರೆ ನನ್ನ ಹೆಂಡತಿ ಅದು ಇದು ಮಾತಾಡ್ತಾಳೆ. ಆದರೆ ನೀನು ಇಷ್ಟೆಲ್ಲ ಮಾತಾಡೋದು ನೋಡಿ, ಇಷ್ಟೆಲ್ಲ ಪ್ರೀತಿ ಮಾಡೋದು ನೋಡಿ, ನನಗೆ ನಿನ್ನೂ ನಿಮ್ಮ ಅಮ್ಮನೂ ಬಿಟ್ಟಿರೋಕೆ ನನಗೂ ಮನಸ್ಸಿಲ್ಲ. ಇಷ್ಟು ವರ್ಷ ಬಿಟ್ಟಿದ್ದೀನಿ, ಮುಖನೂ ನೋಡಿಲ್ಲ ನಿಮ್ಮದನ್ನ. ಆದರೆ ಇವಾಗ ನನಗೆ ಮುತ್ತು ರತ್ನ ಸಿಕ್ದಂಗೆ ಸಿಕ್ಬಿಟ್ಟಿದ್ದೀರಾ. ಇವಾಗ ನಾನೇನಾದರೂ ನಿಮ್ಮನ್ನು ಬಿಟ್ಕೊಟ್ಬಿಟ್ರೆ ಮತ್ತೆ ನೀವು ನನಗೆ ಸಿಗಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನನಗೇನು ಒಂದೇ ಮನೆನಾ? ನಂದು ಇನ್ನೊಂದು ಮನೆ ಐತೆ, ಬನ್ನಿ ನಿಮ್ಮನ್ನು ಅಲ್ಲಿ ಇರಿಸ್ಕೊಳ್ತೀನಿ. ನೀವು ತೊಂದರೆನೇ ತಗೊಳಕ್ಕೆ ಹೋಗ್ಬೇಡಿ. ಅಲ್ಲ ಡ್ಯಾಡ್, ನಾನು ನಿಮ್ಮ ಜೊತೆ ಇರ್ಬೋದು, ಇಲ್ಲ ಅಂತ ಅಲ್ಲ. ಈಗ ಅಕಸ್ಮಾತ್ ನಾನು ನಿಮ್ಮ ಜೊತೆ ಇದ್ದರೆ ನಾನು ವರ್ಕೆಲ್ಲ ಬಿಟ್ಬಿಡ್ಬೇಕಾಗುತ್ತೆ. ಈಗ ಅಮೇರಿಕಕ್ಕೆ ಹೋಗೋದೆಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ. ಆಮೇಲೆ ನಮಗೆ ಊಟಕ್ಕೆ ಅದಕ್ಕೂ ಇದಕ್ಕೂ ಯಾರೂ ದಿಕ್ಕಿರಲ್ಲ ಅಲ್ವಾ? ಸೊ ಏನು ಮಾಡೋದು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಡ್ಯಾಡಿ. ಪ್ಲೀಸ್ ಏನಾದ್ರೂ ಒಂಚೂರು ನನಗೆ ಇಲ್ಲೇ ಏನಾದರೂ ಮಾಡಿಕೊಡಿ. ಫ್ಯಾಕ್ಟ್ರಿ ಕಟ್ಟೋಣ, ಕಟ್ಬಿಟ್ಟು ನಾನಿಲ್ಲಿ ಫ್ಯಾಕ್ಟ್ರಿ ನೋಡ್ಕೋತೀನಿ. ನೀವು ಆರಾಮಾಗಿ ನನ್ನ ಜೊತೆ ಓಡಾಡ್ಕೊಂಡಿರಿ, ಫ್ಯಾಕ್ಟ್ರಿ ಓನರ್ ಥರ. ಏನಂತೀರಾ? ನೀನು ಕೇಳಿದ್ರೆ ನಿಮ್ಮ ಅಪ್ಪ ಎಂದಾದರೂ ಬೇಡ ಅಂತ ಹೇಳ್ತಾರೆ ನಮ್ಮ ಮಗನೇ? ನೀನು ಕೇಳೋದೆಚ್ಚ ಅವರು ಮಾಡ್ಕೊಡೋದೆಚ್ಚ ಹೇಳು, ಏನು ಹೇಳ್ತೀರಾ? ನೋಡಪ್ಪ, ಈಗಾಗಲೇ ಒಂದು ಸಲ ಫ್ಯಾಕ್ಟ್ರಿ ಕಟ್ಟಿದ್ದೆ ಏನೋ ಆಸೆಗೆ. ಆದರೆ ನನ್ನ ಹೆಂಡತಿ ಅವಳೆಲ್ಲ ಕಂತ್ರಿ ಎಲ್ಲ ಕೆಡವಿಸ್ಬಿಟ್ಲು. ಅದು ಶಾರದಿ ಜಾಗ ಅಂತ ಹೇಳ್ಬಿಟ್ಟು. ಏನು ಮಾಡ್ತೀಯಾ? ಆಗಲೇ ಇಲ್ಲ. ನೀನು ಬಂದಿದೆಯಲ್ಲ, ಏನಾದರೂ ಹೊಸ್ದಾಗಿ ಶುರು ಮಾಡೋಣ. ಇವತ್ತಿಗೂ ನನಗೆ ಫ್ಯಾಕ್ಟ್ರಿ ಕನಸು ಹಂಗೆ ಕನಸಾಗೆ ಉಳಿದ್ಬಿಟ್ಟೈತೆ. ತುಂಬ ವರ್ಷದಿಂದನೂ ಅನ್ಕೊತಿದ್ದೆ ನಾನು ಫ್ಯಾಕ್ಟ್ರಿ ಮಾಡಬೇಕು ಅಂತ. ಆದರೆ ಕೈ ಕೂಡಲೇ ಇಲ್ಲ. ಏನು ಮಾಡ್ತೀಯಾ? ಈಗ ದರಿದ್ರು ನನ್ನ ಮಕ್ಕಳು ಇಬ್ಬರಿಂದ ನನಗೆ ಯಾವ ನೆಮ್ಮದಿನೂ ಇಲ್ಲ. ಕುಡುಕ್ ನನ್ನ ಮಗ ಅಂತೂ ನಿನ್ನ ಥರ ಇಲ್ಲವೇ ಇಲ್ಲ. ಸರಿ ಕಣಪ್ಪ, ನೀನು ಎಲ್ಲಿ ಫ್ಯಾಕ್ಟ್ರಿ ಮಾಡಬೇಕು ಅಂತ ಅನ್ಕೋತೀಯೋ ಅಲ್ಲೇ ಮಾಡು. ನನ್ನ ಜಮೀನು ತುಂಬ ಐತೆ, ನೀನು ಮಾಡು. ನೀನು ಯಾವ ಫ್ಯಾಕ್ಟ್ರಿ ಬೇಕಾದರೂ ಮಾಡು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ತಲೆನೇ ಕೆಡಿಸ್ಕೊಬೇಡ. ನೀನು ನನ್ನ ಜೊತೆ ಇರ್ತೀಯ ಅಂತಂದರೆ ಅದಕ್ಕಿನ್ನೂ ಬೇರೆ ಏನಾದರೂ ಖುಷಿ ವಿಚಾರ ಐತಾ ಹೇಳು? ನಿಮ್ಮಮ್ಮ ನೀನು ನನ್ನ ಜೊತೆನೇ ಇರಬೇಕು. ಇಷ್ಟು ದಿನ ಸಿಗ್ದಿರ ಅಪ್ಪನ ಪ್ರೀತಿನ ನಾನು ಕೊಡ್ತೀನಿ. ನಾನು ಹೇಳಿಲ್ವೇನೋ, ನಿಮ್ಮಪ್ಪ ಎಷ್ಟು ಒಳ್ಳೆಯವರು ಅಂದರೆ ದೇವತಾ ಮನುಷ್ಯ ಅಂತ ನಿಂಗೆ ಒತ್ತಿ ಹೇಳಿಲ್ವಾ? ಅಮ್ಮ, ನಿನ್ನ ಅಪ್ಪನ ಬಗ್ಗೆ ಏನು ಹೇಳ್ತಿದ್ದೋ ಅದಕ್ಕಿನ್ನ ನಿನ್ನ ಅಪ್ಪ ಒಂದು ಕೈ ಜಾಸ್ತಿನೇ ಇದ್ದಾರೆ ಅಮ್ಮ. ತುಂಬ ಒಳ್ಳೆಯವರು, ದೇವರು ಅವರು. ಅಪ್ಪ, ಇಂಥ ದೇವರು ಮಗ ಅಂತ ಹೇಳ್ಬಿಟ್ಟು ನೀನು ಯಾಕಮ್ಮ ನನಗೆ ಹೇಳಿರಲಿಲ್ಲ? ನಮ್ಮಪ್ಪ ದೇವರೇ. ಜೀವ ಜೀವ ನಮ್ಮ ಜೀವ ಕಣೋ ಇವನು, ದೈವ ನಮ್ಮ ದೈವ ಕಣೋ ಇವನು. ಅಂದರೆ ನಾನು ರವಿಚಂದ್ರನು, ನೀನು ಸುದೀಪು. ಅಯ್ಯೋ ಬಂಧನ, ಪ್ರೀತಿಯ ಬಂಧನ. ನಿಜವಾಗ್ಲೂ ಸೇಮ್ ಪಿಕ್ಚರ್ ನೆನಪಾಗ್ತೈತೆ ನನಗಂತೂ. ನಿಜವಾಗೂ ನೀವು ಹಳ್ಳಿನಲ್ಲಿದ್ದೀರಾ, ನಾನು ಸಿಟಿನಲ್ಲಿದ್ದೀನಿ. ನಾನು ಸುದೀಪು, ನೀವು ರವಿಚಂದ್ರನೇ ಫಿಕ್ಸು. ಅದೇ ಥರನೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹೇಳಿಲ್ವಾ, ನನಗೆ ಪದಗಳೇ ಸಿಗ್ತಿಲ್ಲ ನಿಮ್ಮನ್ನು ವರ್ಣಿಸೋಕ್ಕೆ. ಮಗನೇ, ಸಾರ್ಥಕ ಆಯಿತು ಬಿಡು. ನನ್ನ ಜೀವನ ಜೀವ ಎರಡೂ ಸಾರ್ಥಕ ಆಗೋಯ್ತು ನಿನ್ನಂಥ ಮಗ ಬಂದಿರೋದಕ್ಕೆ. ಬಾರೋ ಇನ್ಮೇಲೆ ಹಬ್ಬನೇನೆ. ಪ್ರೇಮಲೋಕ ದೇವಲೋಕ ನನ್ನ ಮನೆ ಈಗ, ಇಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ ಈಗ. ತುಂಬಿದ ಸಂಸಾರ ನಮ್ಮದು.